ಬೆಳಿಗ್ಗೆ 8ರಿಂದ 9:30ವರೆಗೆ. ಅವಾಗ ಇನ್ನು ಸೂರ್ಯ ಬಂದಿರಲ್ಲ. ಈಗ ಏನಾಗಿದೆ, ಇದು ಎಲ್ಲಾ ರಾಜ್ಯಗಳಲ್ಲೂ ಈ ಸಮಸ್ಯೆ ಲೋಡ್ ಬ್ಯಾಲೆನ್ಸಿಂಗ್ ಅಂತ. ಮೊದಲನೇದಾಗಿ ಪತ್ರಕರ್ತರು ತಿಳ್ಕೊಬೇಕಾಗಿರೋದು, ಇದು ವಿದ್ಯುತ್ ಉತ್ಪಾದನಾ ಯೋಜನೆ ಅಲ್ಲ, ಲೋಡ್ ಬ್ಯಾಲೆನ್ಸಿಂಗ್ ಪ್ರಾಜೆಕ್ಟ್. ಲೋಡ್ ಬ್ಯಾಲೆನ್ಸಿಂಗ್ ಅಂತಂದ್ರೆ ರಾತ್ರಿ ನಮ್ಮಲ್ಲಿ ರಾಜ್ಯದಲ್ಲಿ ವಿದ್ಯುತ್ತಿನ ಲೋಡ್ ಎಷ್ಟೋ ಇರುತ್ತೆ, ಅದು ಕಡಿಮೆ ಇರ್ತದೆ. ಬೆಳಗ್ಗೆ ಆಗ್ತಾ ಬಂದಂಗೆ ಜಾಸ್ತಿ ಆಗುತ್ತೆ, ನಮ್ಮ ಚಟುವಟಿಕೆ ಜಾಸ್ತಿ ಆಗೋದ್ರಿಂದ 8ರಿಂದ 9:30ವರೆಗೆ ಅಥವಾ 7:30ಯಿಂದ 9:30ವರೆಗೆ 2 ಗಂಟೆಗೆ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗಿನ್ನೂ ಸೂರ್ಯ ಬಂದಿರಲ್ಲ, ಹಾಗಾಗಿ ಸೂರ್ಯನಿಂದ ನಮಗೆ ವಿದ್ಯುತ್ ಬರಲ್ಲ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20ರಿಂದ 30% ವಿದ್ಯುತ್ ಸೋಲಾರ್ ಇಂದಾನೆ ಉತ್ಪಾದನೆ ಆಗ್ತಾ ಇರೋದ್ರಿಂದ ಈ ಲೋಡ್ ನಮ್ಗಿನ್ನು ಈ ಪವರ್ ಸಿಗದೇ ಇರೋದ್ರಿಂದ ನಮ್ಗೆ ಲೋಡ್ ಜಾಸ್ತಿ ಆಗುತ್ತೆ. ಸಪ್ಲೈ ಕಡಿಮೆ ಆದಾಗ ಗ್ರಿಡ್ ಮೇಲೆ ತೊಂದರೆ ಆಗುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಆ 2 ಗಂಟೆ ಬೆಳಿಗ್ಗೆ ಮತ್ತೆ ಸಂಜೆ 2 ಗಂಟೆ ಸಾಯಂಕಾಲ ಸೂರ್ಯನ ಬೆಳಕು ಕಡಿಮೆ ಆದ ಹಾಗೆ ಇನ್ನು ಬೇರೆದನ್ನ ಚಾಲು ಮಾಡದೇ ಇದ್ದಾಗ ಬರುವಂತ 2 ಗಂಟೆಯ ವಿದ್ಯುತ್ ಏನು ಲೋಡ್ ಇರುತ್ತೆ, ಇನ್ನೂ ನಮ್ ಸಾಯಂಕಾಲ 6:30 ತನಕ ಚಟುವಟಿಕೆ ಜಾಸ್ತಿ ಇರುತ್ತೆ, ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ 2 ಗಂಟೆ ಸಂಜೆ 2 ಗಂಟೆಗೆ ನಮ್ಗೆ ಬೇಕಾದಂತ ಪೂರಕ ವಿದ್ಯುತ್ ಕೊಡ್ಲಿಕ್ಕೋಸ್ಕರ ಈ ಯೋಜನೆ ಮಾಡ್ತೀವಿ. ಇಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ 1 ಯೂನಿಟ್ ನಾವು ತಯಾರು ಮಾಡ್ಲಿಕ್ಕೆ 1.25ರಿಂದ 1.5 ಯೂನಿಟ್ ನಾವು ಬಳಸಬೇಕು. ಆದ್ರೆ ಬಳಸೋ ವಿದ್ಯುತ್ ರಾತ್ರಿ ತಗೊಳ್ತೀವಿ, ಕಡಿಮೆ ಖರ್ಚಲ್ಲಿ ಸಿಗುತ್ತೆ. ಬೆಳಿಗ್ಗೆ ಹೊತ್ತು ಅದಕ್ಕೆ ನಾವು ಜಾಸ್ತಿ ಬೆಲೆ ಹಾಕೋದ್ರಿಂದ ನಮ್ಗೆ ಆದಾಯ ಇದೆ ಅಂತ. ಆದ್ರೆ ಯಾವುದೇ ಒಂದೇ 1 ಯೂನಿಟ್ ಇದು ಉತ್ಪಾದನೆ ಮಾಡೋದಿಲ್ಲ. 1.25 ಯೂನಿಟ್ ಖರ್ಚು ಮಾಡಿ 1 ಯೂನಿಟ್ ಉತ್ಪಾದನೆ ಮಾಡುತ್ತೆ. ಈಗ ಲೋಡ್ ಬ್ಯಾಲೆನ್ಸಿಂಗಿಗೋಸ್ಕರನೇ ನಾವು ಕಾಡು ಕಡಿದು ಗುಡ್ಡವನ್ನ ಬಗದು ಸುರಂಗ ಮಾಡಿ ಕಟ್ಟೋದಾದ್ರೆ ಇದಕ್ಕೆ ಪರ್ಯಾಯ ಮಾರ್ಗಗಳಿಲ್ವಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಪರ್ಯಾಯ ಮಾರ್ಗಗಳು ಸಾಕಷ್ಟಿದೆ. ಒಂದು, ನಾವು ಬಳ್ಳಾರಿನಲ್ಲಿ ಸರ್ಕಾರಿ ಕಚೇರಿಗಳು ಬಿಸಿಲು ಜಾಸ್ತಿ ಆಯ್ತು ಅಂತೇಳಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಾಡಿ ಆಫ್ ಮಾಡ್ತಾರೆ. ಅಲ್ಲಿ ಯಾವುದೇ ವಿದ್ಯುತ್ತನ್ನ ಮಧ್ಯಾಹ್ನ ಬಳಸೋದಿಲ್ಲ, ಅಂದ್ರೆ ಎಲ್ಲ ಕಚೇರಿಗಳು ಬಂದಾದಾಗ. ಹಾಗಾದ್ರೆ ಇದು ಇಷ್ಟು ಮುಖ್ಯ ಆದ್ರೆ ನಮ್ಗೆ ಸಪ್ಲೈ ಮಾಡೋದೇ ಮುಖ್ಯನಾ? ನಮ್ದು ಡಿಮ್ಯಾಂಡ್ ಜಾಸ್ತಿ ಆದಂಗೂ ನಾವು ಕಾಡುಗಳನ್ನ ಕಡಿದು ಹೊಸ ಹೊಸ ಯೋಜನೆಗಳನ್ನ ಮಾಡಿ ವಿದ್ಯುತ್ತನ್ನೇ ಕೊಡ್ಬೇಕಾ, ಅಥವಾ ಬಳಸುವವರಿಗೆ ಕ್ಯಾಪ್ ಹಾಕ್ಬೇಕಾ ಅನ್ನೋದು ಪ್ರಶ್ನೆ. ನಾವು ಬದುಕಬೇಕು ಅಂತಿದ್ರೆ, ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ನದಿಯಲ್ಲಿ ನೀರು ಬರಬೇಕು ಅಂತಿದ್ರೆ, ಡ್ಯಾಮ್ಗಳಲ್ಲಿ ಹೂಳು ತುಂಬಾರ್ದು ಅಂತಿದ್ರೆ, ಮತ್ತೆ ಎಲ್ಲಾ ಕಾಡು ಪ್ರಾಣಿಗಳು ಸ್ವತಂತ್ರವಾಗಿ ಓಡಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಗಿದ್ರೆ ನಾವು ಹಾಕ್ಬೇಕಾಗಿರೋದು ಒಂದು ವಿದ್ಯುತ್ತಿನ ಬಳಕೆಗೆ ಬೆಳಗ್ಗೆ 7:30ರಿಂದ 9:30ವರೆಗೆ ಕಡಿವಾಣ ಹಾಕ್ಬೇಕು. ಕಡಿವಾಣ ಹಾಕೋದಕ್ಕೆ ಅವಶ್ಯಕ ಸರ್ವಿಸ್ಗಳಿಗೆ ಕೊಡಿ ಪವಯವರು ಬೇರೆಯವರು ಅನಿವಾರ್ಯವಾಗಿ ಬಳಸಲೇಬೇಕು ಅಂತಿದ್ರೆ ಅವರಿಗೆ ಟರಿಫ್ ಜಾಸ್ತಿ ಮಾಡಿ. ಈ ವ್ಯವಸ್ಥೆ ಈಗಲೂ ಇದೆ. ರಾತ್ರಿ ಹೊತ್ತು ಬಳಸೋರಿಗೆ ಕಡಿಮೆ ದರ, ಬೆಳಿಗ್ಗೆ ಬಳಸೋರಿಗೆ ಜಾಸ್ತಿ ದರ ಇದೆ. ಇದನ್ನೇ ಇನ್ನೂ ಸ್ವಲ್ಪ ವ್ಯತ್ಯಾಸ ಮಾಡಿ ಬೆಳಿಗ್ಗೆ 7:30ರಿಂದ 9:00ವರೆಗೆ ನೀವು ಯೂನಿಟ್ಗೆ 8 ರೂಪಾಯಿ ಬದಲು 12 ರೂಪಾಯಿ ಮಾಡಿ. ಆಗ ಎಷ್ಟೋ % ವಿದ್ಯುತ್ ಬಳಸೋರು ಹುಷಾರಾಗಿ ಕಡಿಮೆ ಬಳಸ್ತಾರೆ. ಆಗ ನಿಮ್ಮ ಲೋಡ್ ಬ್ಯಾಲೆನ್ಸ್ ಆಗ್ತದೆ. ಇದು ಒಂದು ಪರ್ಯಾಯ ಮಾರ್ಗ. ಅನವಶ್ಯಕ ವಿದ್ಯುತ್ ಬಳಕೆ ಮಾಡಿದ್ರೂ ಸಹ ನಮ್ಮ ಸರ್ಕಾರ ಏನಂದ್ಕೊಂಡಿದೆ, ಇವರು ನೀವು ಏನೇ ಬಳಸಿದ್ರು ಎಷ್ಟೇ ಬಳಸಿದ್ರು ಕೊಡೋದು ನಮ್ ಜವಾಬ್ದಾರಿ ಅನ್ನೋ ಒಂದು ಇದೆ. ಆದ್ರೆ ಇದಕ್ಕೆ ಬಲಿಯಾಗೋದು ಯಾವುದು? ನಮ್ಮ ಪಶ್ಚಿಮ ಘಟ್ಟದ ಕಾಡು ಪ್ರಾಣಿಗಳು, ಪಶ್ಚಿಮ ಘಟ್ಟದ ಕಾಡುಗಳು, ನಮ್ಮ ನೀರು, ನಮ್ಮ ತುಂಗೆಯ ನೀರು, ನಮ್ಮ ಶರಾವತಿಯ ನೀರು, ನಮ್ಮ ವರಾಹಿಯ ನೀರು, ಇದು ಬಲಿಯಾಗ್ತಾ ಇರೋದು. ಇವತ್ತಿನ ಉಷ್ಣತೆ ಇವತ್ತು ಕಡಿಮೆ ಇದೆ. ಉಷ್ಣತೆ ನಿಮಗೆ ಆಶ್ಚರ್ಯ ಆಗ್ಬೋದು. ಕಡಿಮೆ ಯಾಕಿದೆ ಅಂದ್ರೆ ನಾಳೆಗಿಂತ ಇವತ್ತು ಕಡಿಮೆ ಇದೆ. ಇದನ್ನ ನೆನ್ಪಿಟ್ಕೊಳ್ಳಿ. ನಾಳೆಯ ಉಷ್ಣತೆಗಿಂತ ಇವತ್ತು ಕಡಿಮೆ ಇದೆ. ನಾಳೆಯ ಉಷ್ಣತೆ ನಾಳೆಗಿಂತ ಕಡಿಮೆ ಇದೆ. ಅಂದ್ರೆ ನಿಮ್ಗೆ ಬೀದಿಲೇ ಓಡಾಡಕ್ ಆಗದೆ ಇರುವಂತ ಪರಿಸ್ಥಿತಿಯನ್ನ ತಗೊಂಡು ನಾವು ಕಾಡನ್ನ ಕಡಿದು ವಿದ್ಯುತ್ತನ್ನ ಮಾಡ್ಬೇಕಾ? ಪರ್ಯಾಯವನ್ನ ಒಂದು ಹೇಳಿದೆ. ಎರಡನೇ ಪರ್ಯಾಯ ಈಗ ಪ್ರಪಂಚದ ಎಲ್ಲೆಡೆ ಮಾಡಿದ್ದಾರೆ. ನಮ್ಮದೇ ಪಕ್ಕದ ರಾಜ್ಯದಲ್ಲಿ ಚಿಪ್ಳಿಯವರು ಹೇಳಿದ್ರು, ತಮಿಳುನಾಡಲ್ಲಿ 500 ಮೆಗಾವಾಟಿನ 6 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಘಟಕಗಳನ್ನ, ಬ್ಯಾಟರಿ ಸ್ಟೋರೇಜ್ ಘಟಕಗಳನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಇದನ್ನ ನಾವ್ ಯಾಕೆ ಮಾಡಬಾರ್ದು? ಬೆಂಗಳೂರಲ್ಲಿ ಲೋಡ್ ಜಾಸ್ತಿ ಇದೆಯಾ, ಅಲ್ಲಿ 2 ಘಟಕ ಹಾಕಿ. ಮಂಗಳೂರಲ್ಲಿ ಇದೆಯಾ, ಅಲ್ಲಿ ಹಾಕಿ. ಹುಬ್ಬಳ್ಳಿನಲ್ಲಿ ಹಾಕಿ. ಎಲ್ಲಿ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಇದೆಯೋ ಅಲ್ಲೇ ಒಂದು 5-6 ಎಕರೆನಲ್ಲಿ ಇದನ್ನ ಸ್ಥಾಪನೆ ಮಾಡಬಹುದು. ಇದಕ್ಕೆ 600 ಹೆಕ್ಟೇರ್ ಭೂಮಿಯನ್ನ ಕಡಿಯುವ ಅವಶ್ಯಕತೆ ಇಲ್ಲ. ಜೊತೆಗೆ ಶರಾವತಿಯಿಂದ ಬೆಂಗಳೂರಿಗೆ ವಿದ್ಯುತ್ತನ್ನ ತಗೊಂಡೋಗ್ಲಿಕ್ಕೆ ಸಾಗಾಣಿಕೆ ವೆಚ್ಚ ಲಾಸ್ ಏನಿದೆ, ಟ್ರಾನ್ಸ್ಮಿಷನ್ ಲಾಸಸ್ ಅಂತ ಏನ್ ಹೇಳ್ತೀವಿ, ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ 18% ಇದೆ. ಈ ಲಾಸ್ ಅನ್ನ ಕಡಿಮೆ ಮಾಡಿದ್ರೆ ನಮಗೆ 1 ಯೂನಿಟ್ ಬೇಕಾದಲ್ಲಿ ಬರೀ 0.5 ಯೂನಿಟ್ ನಲ್ಲಿ ಇದನ್ನ ಪೂರೈಕೆ ಮಾಡಬಹುದು. ಆಮೇಲೆ 6 ತಿಂಗಳಲ್ಲಿ ಈ ಘಟಕವನ್ನ ಸ್ಥಾಪನೆ ಮಾಡಬಹುದು. ನಮ್ಮ ಶರಾವತಿ ಕೊಳ್ಳದ ಪ್ರಾಜೆಕ್ಟಿಗೆ ಕನಿಷ್ಠ 6 ವರ್ಷ ಬೇಕಾಗ್ತದೆ. 4,000 ಕೋಟಿ ಇನ್ನು ಪ್ರಾರಂಭ ಆಗುವ ಮೊದಲೇ 10,000 ಕೋಟಿ ಆಗಿದೆ. ಮುಕ್ತಾಯ ಹಂತದಲ್ಲಿ ಅದು 38-40,000 ಕೋಟಿ ಆದ್ರೂ ಅಚ್ಚರಿ ಇಲ್ಲ. ಇದರ ಕಾಲು ಭಾಗದ ಬೆಲೆಗೆ ಅಂದ್ರೆ 8,000 ಕೋಟಿಗೆ
ಈಗಲೇ 6 ತಿಂಗಳಲ್ಲಿ ನೀವು ಪರ್ಯಾಯ ಘಟಕಗಳನ್ನ ಹಾಕಬಹುದು. ಈ ತರ ಲೋಡ್ ಇಂಬ್ಯಾಲೆನ್ಸ್ ಆದಷ್ಟು ನೀವು ಬೇರೆ ಬೇರೆ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಲೋಡು ಅಲ್ಲಿಯೇ ಹಾಕಬಹುದು. ಇದಕ್ಕೆ ಕಾಡು ಕಡಿಯುವ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಕಾಡು ಪ್ರಾಣಿಗಳಿಗೆ ಕಾಡು ಬೇಕು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಫ್ರಾಗ್ಮೆಂಟೇಶನ್ ಇವತ್ತಿನ ಸಮಸ್ಯೆ. ನಾವು ಬರೇ ಒಂದೊಂದು ಯೋಜನೆಯನ್ನು ಬಿಡಿ ಬಿಡಿಯಾಗಿ ನೋಡಿ ಇದಕ್ಕೆ ಯಾಕೆ ಅಡ್ಡಗಾಲು ಹಾಕ್ತಾರೆ, ಒಂದು ಮರ ಕಡಿಲಿಕ್ಕೆ ಅಡ್ಡಗಾಲು ಹಾಕ್ತಾರೆ, ಒಂದು ಡ್ಯಾಮ್ ಕಟ್ಟಲಿಕ್ಕೆ ಅಡ್ಡಗಾಲು ಹಾಕ್ತಾರೆ ಅಂತಾರೆ. ಇದು ನಾವು ಬಿಡಿ ಬಿಡಿಯಾದ ಸಮಸ್ಯೆ ಅಂತ ತಿಳ್ಕೊಬೇಡಿ. ಇಡೀ ಪಶ್ಚಿಮ ಘಟ್ಟದಲ್ಲಿ 25 ಯೋಜನೆಗಳು ಬಂದಿದೆ, ಬರ್ತಾ ಇದೆ, ಕೆಲವು ಜಾರಿನಲ್ಲಿದೆ, ಕೆಲವು ಆಗಿದೆ, ಇನ್ನು ಕೆಲವು ಆಗ್ತಾ ಇದೆ. 25 ಯೋಜನೆಗಳಿಂದ 24 ಲಕ್ಷ ಮರಗಳನ್ನ ಕಡಿಯುವ ಅಂದಾಜು ಅರಣ್ಯ ಇಲಾಖೆಯವರೇ ಕೊಟ್ಟಿರುವಂತದ್ದು. ಅಂದ್ರೆ ಒಂದು ಯೋಜನೆಯನ್ನ ನಾವು ವಿರೋಧಿಸ್ತೀವಿ ಅಂತಂದ್ರೆ ಈ 25 ಲಕ್ಷ ಮರಗಳನ್ನು ಪ್ರತಿಯೊಂದನ್ನು ಸಪರೇಟ್ ಆಗಿ ಯೋಚನೆ ಮಾಡಿದಾಗ ಯಾಕೆ ಅಡ್ಡ ಮಾಡ್ತಾರೆ? ಮೇಘರವಳ್ಳಿನಲ್ಲಿ ಕಾಡುಗಳಲ್ಲಿ ಅಡ್ಡ ಮಾಡ್ತೀರಾ, ಇಲ್ಲಿ ಅಡ್ಡ ಮಾಡ್ತೀರಾ ಅಂತಂದ್ರೆ ಒಟ್ಟು 25 ಲಕ್ಷ ಮರಗಳ ಹೋದ್ರೆ ಇವತ್ತಿನ ಶಿವಮೊಗ್ಗದ ಉಷ್ಣಾಂಶ 35 ಡಿಗ್ರಿ 36 ಇದ್ರೆ ಮುಂದಿನ ವರ್ಷ ಖಂಡಿತ ಇದು 38 ಆಗ್ತದೆ. ಮಾರ್ಚ್ ಅಲ್ಲಿ, ಏಪ್ರಿಲ್ ಮೇ ನಲ್ಲಿ 43 ಆಗ್ತದೆ. ನಿಮಗೆ 43 ಡಿಗ್ರಿ ಸಹಿಸಿಕೊಂಡು ವಿದ್ಯುತ್ತನ್ನ ಬಳಸಬೇಕಾ? ಅದು ಅನಿವಾರ್ಯ ಅಲ್ಲದ. ಅನಿವಾರ್ಯವಾಗಿ ಬೇಕಾಗಿರುವಂತ ವಿದ್ಯುತ್ ಬೆಳಗ್ಗೆ 9:30 ರಾತ್ರಿ ಸಂಜೆ 4:30 ತನಕ ಯಥೇಚ್ಛವಾಗಿ ಸೂರ್ಯನ ಬೆಳಕಿದೆ. ಇದು ಪ್ರಪಂಚದಲ್ಲಿ ಅತಿ ಅಗ್ಗವಾದ ವಿದ್ಯುತ್. ಯಾವ ಸಮಯದಲ್ಲಿ ಬೆಳೆಸಬೇಕು ಅನ್ನೋದನ್ನ ಮಾಡಬೇಕು. ಇನ್ನೊಂದು, ಈಗ ಎಲ್ಲರ ಮನೆಯಲ್ಲೂ UPS ಸಿಸ್ಟಮ್ ಇದೆ. ಪವರ್ ಇದ್ದಾಗ ಇಡ್ತೀವಿ, ಬೇಕಾದಾಗ ಬಳಸ್ತೀರಾ. ನಿಮ್ಮ ಮನೆಗಳಲ್ಲಿ 2 ಗಂಟೆಗೆ ಬೇಕಾದಂತಹ ಸಂಗ್ರಾಹಕವನ್ನ ಇಟ್ಕೊಂಡ್ರೆ ಮನೆಗೆ ಯಾವುದೇ ವ್ಯತ್ಯಯ ಬಳಕೆ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನೇ ರಾಜ್ಯ ಮಟ್ಟದಲ್ಲೂ ಸಹ ರಾಷ್ಟ್ರ ಮಟ್ಟದಲ್ಲೂ ಸಹ ಈಗ ದೊಡ್ಡ ದೊಡ್ಡ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗಳು ಬಂದಿದೆ, ಹಲವಾರು ದೇಶಗಳಲ್ಲಿ ಕಾರ್ಯಾರಂಭ ಮಾಡಿದೆ. ಅದನ್ನ ಮಾಡಿ ಅಂತ ನಾವು ಹೇಳ್ತಾ ಇದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.